ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ಆಯಿತು ಗುರು, ಸ್ಟೇ ಆಲ್ಮೋಸ್ಟ್ ಎಲ್ಲ ಮುಗೀತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಇರೋದು ಹೊರನಾಡು ಟೆಂಪಲ್ಗೆ ಹೋಗೋದು. ಹೊರನಾಡು ಟೆಂಪಲಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ಬರ್ತಾ ರಾಣಿಜರಿ. ರಿಟರ್ನ್ ಬರ್ತಾ ರಾಣಿಜರಿ ಆಮೇಲೆ ಮೈಡದೆ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ ಟೈಮಿಂಗ್ ಆಗುತ್ತೆ ಅಂತ. ಅಲ್ಲಿ ಟೆಂಪಲಲ್ಲಿ ಒಂದು 1 ಗಂಟೆ ಅಷ್ಟು ಮುಗ್ದೋದ್ರೆ ಸಾಕು ಮುಗ್ದೋದ್ರೆ ರಿಟರ್ನ್ ಬರ್ತಾ ಈಗ ಕವರ್ ಮಾಡ್ಬೋದು. ಫೋನ್ ಎತ್ಕೊ. ಆಯಿತಾ? ಅಂದು ನನಗೆ ವಾಸನೆ ಬರ್ತಿದೆ ಫುಲ್ ಬೆವರಿಗೆ. ಈ ಅಪ್ಪ ನಾನು ಹಾಕೊಂಡಿದ್ದು ಪ್ಯಾಂಟ್ ಸ್ವಲ್ಪ ಲೂಸ್ ಇತ್ತು, ಇದು ಫುಲ್ ಟೈಟು. ಹತ್ತೋದು ಇಳಿಯೋದೇ ಕಷ್ಟ. ಬಾಯ್. ಇವಾಗ ನೋಡಿ ಕಾಣಿಸುತ್ತೆ. ಅದು ಆಫ್ ರೋಡ್ ಎಷ್ಟು ಖರಾಬಾಗಿದೆ ಅಂತ. ಕ್ಯಾಮ್ರಾದಲ್ಲಿ ಎಷ್ಟು ಸ್ಲೋಪ್ ಇದ್ರೂ ಅದು ಫ್ಲ್ಯಾಟಾಗಿ ಕಾಣಿಸುತ್ತೆ. ನೋಡೋರಿಗೆ ಏನು ಗುರು ಈಸಿಯಾಗಿದೆ ಅನಿಸುತ್ತೆ. ಅದನ್ನು ಮಾಡೋರಿಗೆ ಗೊತ್ತಿಲ್ಲ ಎಷ್ಟು ಸ್ಲ್ಯಾಂಟ್ ಇರುತ್ತೆ, ಎಷ್ಟು ವೀಲ್ ರೋಲ್ ಆಗುತ್ತೆ, ಸ್ಕಿಡ್ ಆಗುತ್ತೆ ಅಂತ. ನಾನು ನನ್ನ ತಮ್ಮ ನನಗೆ ಹೇಳ್ದ, ಏನೋ ಆಫ್ ರೋಡ್ ಅಷ್ಟು ಚೆನ್ನಾಗಿ ಮಾಡ್ತೀಯಾ, ಅಷ್ಟು ಕಷ್ಟ ಬೀಳ್ತಿದ್ಯಾ, ಒದ್ದಾಡ್ತಿದ್ಯಾ ಆಫ್ ರೋಡಲ್ಲಿ ಅಂತ. ಇಲ್ಲೇ ಬಂದಿದ್ದೆ ಗೊತ್ತಾಗಿರೋದು. ಹಂಗೆ ಇಲ್ಲೋಗ್ತಾಯಿದ್ದು 2 ಸಲ ಬಿದ್ದೆ ಗಾಡಿಯಲ್ಲಿ, ನನ್ನ ಹೆಂಡತಿ ಇಬ್ಬರು ಸೇರಿಕೊಂಡು. ಅಷ್ಟು ಖರಾಬಾಗಿತ್ತು ಆಫ್ ರೋಡು. ಅದೇನಾಗ್ತಿದೆ ಅಂದರೆ ನೀರಿಗೆ ಆ ಬಂಡೆಕಲ್ಲು ಪಾಚಿ ಕಟ್ಬಿಟ್ಟಿದೆ. ಆ ಜೇಡಿ ಮಣ್ಣು ಪಾಚಿ ಎರಡು ಮಿಕ್ಸ್ ಆಗಿ ವೀಲ್ ಹೊಡಿತಾಯಿದ್ರು ಗಾಡಿ ಹಂಗೆ ವೀಲ್ ಸ್ಪಿನ್ ಆಗಿ ಅಲ್ಲೇ ನಿಂತ್ಕೊಳ್ತಿದೆ ಗಾಡಿ. ಸ್ವಲ್ಪ ಹಂಗೆ ಹಿಂದೆ ಜಾಡ್ತಾಯಿದೆ. ಅದು ನೋಡೋರು ಕಾಣಿಸಲ್ಲ, ಅದು ಹಂಗಿರೋದು. ನೋಡೋರು ಏನು ಗುರು ಅಷ್ಟು ಕಷ್ಟ ಬೀಳ್ತಾಯಿದ್ಯಾ ಅಂತಾರೆ. ಬಾ ಗುರು ಗೊತ್ತಾಗುತ್ತೆ ಅನ್ಬೇಕು. ಅಲ್ಲೊಬ್ರು ಅಂಕಲ್ ಹಂಗೆ ಕಮೆಂಟ್ ಮಾಡ್ತಾಯಿದ್ರು, ಯಾರೋ ಟ್ರಾವೆಲರು ಟ್ರಕ್ಕರು ನಮ್ಮ ನೋಡ್ಬಿಟ್ಟು, ಈಗಿನ ಕಾಲದ ಮಕ್ಕಳಿಗೆ ಗಾಡಿ ಓಡ್ಸೋಕ್ಕೆ ಬರೋಲ್ಲ, ಈ ಗಾಡಿನ ಹೆಂಗೆ ಓಡಿಸ್ಬೇಕು ಗೊತ್ತಾ, ಈ ಗೇರ್ ಹಾಕಬೇಕು, ಹಿಂಗೆ ಕೆಚ್ಬಿಡ್ಬೇಕು, ಹಿಂಗೆ ಓಡಿಸ್ಬೇಕು ಅಂತ ಹೇಳ್ತವ್ರೆ. ಕಮೆಂಟ್ ಹೊಡಿತವ್ರೆ. ನಾನು ಕೇಳಿಸ್ಕೊಂಡಿಲ್ಲ, ನಂಗೆ ಯಾರು ಹೇಳಿದ್ರು. ಆಮೇಲೆ ಅವರೇ ಕೇಳಿಸ್ಕೊಂಡಿದ್ದರೆ ಅಂಕಲ್ ಕೊಡ್ತಿದ್ದೆ ಗಾಡಿನ, ಅಂಕಲ್ ತಗೊಳ್ಳಿ ಅಂಕಲ್ ಓಡಿಸಿ ಗಾಡಿನ ಅಂತ. ಅದೆಷ್ಟು ಸ್ಲ್ಯಾಂಟಾಗಿರುತ್ತೆ, ಅದೆಷ್ಟು ಖರಾಬಾಗಿರುತ್ತೆ ನಮಗೆ ಗೊತ್ತಿರುತ್ತಿಲ್ಲ ಓಡಿಸ್ಬೇಕಾರೆ. ಅದು ಹಚ್ಚೋದು ಸ್ವಲ್ಪ ಈಸಿ ಕಂಪ್ಯಾರಿಟಿವ್ಲಿ, ಇಳಿಸೋದಂತೂ ಡಿಫಿಕಲ್ಟು. ಆ ಥರ ಸ್ಲೋಪು, ಆ ಥರ ಪಾಚಿ ಇರೋ ಕಡೆ. ಬಿಕಾಸ್ ಹಚ್ಬೇಕಾದ್ರೆ ಒಂದು ಫ್ಲೋಲ್ಲಿ ಹಚ್ಬಿಡ್ಬೋದು ಸ್ಪೀಡಲ್ಲಿ. ಬಟ್ ಇಳಿಸ್ಬೇಕಾದ್ರೆ ಆ ಸ್ಪೀಡನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಫ್ರಂಟು ಬ್ಯಾಕ್ ಬ್ರೇಕಲ್ಲಿ. ಅದನ್ನು ಯಾರು ಹೇಳಿದ್ರೆ ಸುಮ್ಮನೆ ಯಾರಿಗಾರು ಈಸಿ ಅಂತಾರೆ. ಬನ್ರಪ್ಪ ಈಸಿ ಅಂತ ಹೇಳೋರು, ಟ್ರೈ ಮಾಡಿರಿ ಗೊತ್ತಾಗುತ್ತೆ. ಅಂಕಲ್ ಕಮೆಂಟ್ ಹೊಡೆದಿದ್ದು ನೋಡಬೇಕು. ಈಗಿನ ಕಾಲದ ಮಕ್ಕಳಿಗೆಲ್ಲ ಓಡ್ಸೋಕ್ಕೆ ಬರೋಲ್ಲ, ನೋಡು ಈಗ ಇಂಥ ಗಾಡಿ ತೊಗೊಂಡು ಬಂದು ಒದ್ಲಾಡ್ತವ್ರೆ ಓಡ್ಸೋ ಗಾಡಿನ ಅಂತ ಹೇಳ್ತಾರೆ. ಯಪ್ಪ ನೋಡಿ, ಇದೆಲ್ಲ ಫುಲ್ಲು ಆಫ್ ರೋಡ್. ಇನ್ನೂ ಆಲ್ಮೋಸ್ಟ್ 2 ಕಿಲೋಮೀಟ್ರ್ ಕೆಳಗಡೆ ಹೋಗಬೇಕು ಆಫ್ ರೋಡ್ ಎಂಡ್ ಆಗೋದಕ್ಕೆ. ಕ್ರೇಜಿ ಇದೆ. ಇಲ್ಲಿಗೆ ಬರ್ಬೇಕಂದ್ರೆ ಆಫ್ ರೋಡ್ ಬರಬೇಕು. ನೇತ್ರಾವತಿ ಪೀಕ್ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕು, ಇದೇ ರೋಡಲ್ಲಿ ಹೋಗಬೇಕು. ಆ ಥರ ಇದು. ಬಟ್ ಸ್ಟೇ ಎಲ್ಲ ಚೆನ್ನಾಗಿತ್ತು, ಒಳ್ಳೆ ಹಾಸ್ಪಿಟಾಲಿಟಿ ಕೊಟ್ಟರು. ಫುಡ್ಡು ಓಕೆ. ಈ ಭೂತಾಯಿನ ಮಗ ಅಯ್ಯೂ ಆಗ್ತಾರಲ್ಲ, ಇಷ್ಟಿಷ್ಟೇ ಕೊಡ್ತಾನಲ್ಲ ಹಂಗೆ ಕೊಟ್ಟರು.
ಬಟ್ ಓಕೆ ಚೆನ್ನಾಗಿ ನೋಡಿಕೊಂಡ್ರು. ಸ್ವಲ್ಪ ಬೇಕಾಯ್ತು ಬೇಕಂತ ಹಾಕಿದ್ರು, ಎಕ್ಸ್ಟ್ರಾ ಬಂದು ಆಮೇಲೆ ಹಾಕಿದ್ರು. ಬಟ್ ಬಡಿಸ್ಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಟೇಸ್ಟು ಸ್ವಲ್ಪ ಓಕೆ ಅನ್ಬೋದು. ಬಟ್ ಅಕೊಮಡೇಷನ್ ಪ್ಲೇಸು, ಆ್ಯಂಬಿಯನ್ಸು, ಜನ ಎಲ್ಲ ಚೆನ್ನಾಗಿತ್ತು. ಕರ್ಕೊಂಡೋಗಿ ನಮಗೆ ಆಫ್ ರೋಡ್ ಮಾಡಿಸಿದ್ರು, ಟ್ರಯಲ್ ಮಾಡಿಸಿದ್ರು ಒಬ್ಬರು ಗೈಡ್ ಥರ ಬಂದು, ಅಲ್ಲಿ ಇಲ್ಲೇ ಲೋಕಲ್ ಅವರು, ಹೋಮ್ ಸ್ಟೇನವರೇ. ಜೊತೆಗೆ ನೀವು ಬೆಳಗ್ಗೆ ಕರ್ಕೊಂಡೋಗಿ ಒಂದು ವಾಟರ್ಫಾಲ್ ಹತ್ರ ಬಿಟ್ಟರು, ಪ್ರೈವೇಟ್ ವಾಟರ್ಫಾಲ್ ಹತ್ರ. ಆ ವಾಟರ್ಫಾಲ್ ಕ್ರೇಜಿಯಾಗಿತ್ತು. ಆ್ಯಕ್ಚುಲಿ ಸುಮ್ಮನೆ ವಾಟರ್ಫಾಲ್ಸ್ ಮನೆ ಮಾಡೋಣ ಅಂದ್ಕೊಂಡ್ವಿ, ಅದು ಆಗಲಿಲ್ಲ ನೆನ್ನೆ, ಟೈಮ್ ಸಾಲ್ದಿರ. ಸೊ ಮಿಸ್ ಆಗೋಯ್ತಲ್ಲಪ್ಪ ಅಂತ ಅಂದ್ಕೊತಾ ಇದ್ವಿ. ಬಟ್ ಅದಕ್ಕೆ ಕಾಂಪ್ ಆಫ್ ಮಾಡೋದಕ್ಕೆ ಬೆಳಗ್ಗೆ ಒಳ್ಳೆ ವಾಟರ್ಫಾಲು ಆಯಿತು. ಇದು ಅಷ್ಟೇ ಚೆನ್ನಾಗಿತ್ತು. ಸೇಮ್ ಅದೇ ವಾಟ್ರೇ, ಸ್ವಲ್ಪ ವ್ಯೂ ಇಟ್ಸ್ ಡಿಫ್ರೆಂಟ್ ಅಷ್ಟೇ. ಅದು ಒಂದೇ ಫಾಲ್ ಬೀಳ್ತಾ ಇರುತ್ತೆ ದೊಡ್ಡದಾಗಿ. ಬಟ್ ಅಲ್ಲಿ ಸೀನರಿ ಚೆನ್ನಾಗಿದೆ, ಒಳ್ಳೆ ಕ್ರೇಜಿಯಾಗಿದೆ. ಇಲ್ಲೂ ಸೇಮ್ ಹಂಗೆ ಇತ್ತು ಆಲ್ಮೋಸ್ಟು. ಸೊ ಕಾಂಪ್ ಆಫ್ ಏನೋ ಆಯಿತು. ಇಳಿಸೋದ್ರಲ್ಲಿ ಮಜಾನೇ ಮಜಾ. ಬಾಬಾ ಬಾರೋ ಬಾರೋ ರಣಧೀರ ಆ ವೈಸರ್ ಸ್ವಲ್ಪ ದೊಡ್ಡದಾಗಿರೋದಕ್ಕೆ ಫ್ರಂಟ್ ವ್ಯೂ ಸ್ವಲ್ಪ ಬ್ಲಾಕ್ ಮಾಡುತ್ತೆ. ನನಗೂ ಕಾಣಿಸಲ್ಲ ವ್ಯೂ ಕೆಲವೊಂದು ಸಲ ಆಫ್ ರೋಡಲ್ಲಿ. ಅಯ್ಯಪ್ಪ ಕತ್ತು. ಕೆಲವೊಂದು ಸಲ ಅಂತೂ ಅದು ಹೆಂಗೆ ಅಷ್ಟು ಅಪ್ಪಿದೆ ಅಂದರೆ ಇಲ್ಲಿ ಕ್ಯಾಮ್ರಾ ಕಾಣಿಸಲ್ಲ. ನಾನು ಫ್ರಂಟ್ ಫುಲ್ಲು ಲೀನಾಗಿ ಓಡಿಸ್ಬೇಕು. ಇಲ್ಲ ಅಂದರೆ ಇವಾಗ ನಾನು ಹಿಂದೆಗಡೆ ಹೋಗಿ, ನಾನು ಹೆಂಡ್ತಿನ ಹಿಂದೆಗಡೆ ಹೋಗಿ ಲಗೇಜು ಇರೋದಕ್ಕೆ ವೆಯ್ಟಿಗೆ ಫ್ರಂಟ್ ಹಂಗೆ ಗಾಡಿ ಎತ್ಬಿಡುತ್ತೆ, ಅಷ್ಟು ಸ್ಲೋಪ್ ಇದೆ. ಬಟ್ ಕ್ಯಾಮ್ರಾ ಆಗೋದು ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ. ಕ್ಯಾಮ್ರಾ ಆಗೋದು ಏನದು ಸ್ಲ್ಯಾಂಟಾಗಿ ನಾವು ಓಡಿಸ್ತಾ ಇರುತ್ತೆ. ಇಲ್ಲೆಲ್ಲ ಜೀಪೇ ಬರೋದು, ಮಾಮೂಲಿ ಕಾರೆಲ್ಲ ಬರೋಲ್ಲ. ಮಾಮೂಲಿ ಕಾರು ತೋರಿಸ್ತೀನಿ, ಮಾಮೂಲಿ ಕಾರು ಇಲ್ಲ ಬಸ್ಸು ಇಲ್ಲ ಟಿ ಟಿ ಬಂತು ಅಂದರೆ ಅಲ್ಲೊಂದು ಸ್ಟಾಪ್ ಇದೆ, ಅಲ್ಲೇ ಹಾಕ್ಬಿಡ್ತಾರೆ ಅವೆಲ್ಲ. ಅಲ್ಲಿ ಹಾಕ್ಬಿಟ್ಟು ಈ ಹೋಮ್ ಸ್ಟೇನವರು ಒಂದು ಜೀಪ್ ತೊಗೊಂಡೋಗಿ ಗೆಸ್ಟ್ನ ಕರ್ಕೊಂಬರ್ತಾರೆ. ಆ ಥರ ಇರೋ ರೋಡ್ ಇದು. ನಮ್ಮ ಕಾರಲ್ಲಿ ಎತ್ಕೊಂಬಂದರೆ ಹೋಗೋದೇ ಇಲ್ಲ. ಇರೋ ಶಾಕಪ್ಸ್ ಎಲ್ಲ ಕಿತ್ಕೊಂಡು ಕೈಗೆ ಬರುತ್ತೆ, ಕೆಳಗಡೆ ಬಂಪರ್ ಗಿಂಪರ್ ಎಲ್ಲ ಕಟ್ಟಾಗ್ಬಿಡುತ್ತೆ. ಆ ಥರ ಇದೆ ರೋಡು. ಬಟ್ ವೀಡಿಯೋ ಮಾಡಬೇಕಾದ್ರೆ ಗೋಪುರಾಗ ಅಷ್ಟು ಕ್ಲಿಯರಾಗಿ ಅದೆಲ್ಲ ಫೀಲ್ ಆಗೋಲ್ಲ. ಅದನ್ನು ಓಡಿಸಿ ಅನ್ಬೋಕ್ಸರ್ಗೆ ಗೊತ್ತಾಗೋದು ಹೆಂಗಿದೆ ಅಂತ. ನೋಡಿ ಇದು ಈ ಪಾಯಿಂಟ್ವರೆಗೂ ನೋಡಿ ಬಸ್ಸೆಲ್ಲ ಇಲ್ಲ ಇಲ್ಲಿ. ಈ ಪಾಯಿಂಟ್ ಮೇಲೆ ಪ್ರೈವೇಟ್ ವೆಹಿಕಲ್ಸ್ಗಳು ಬರೋಲ್ಲ, ಬಿಕಾಸ್ ಕಷ್ಟ ಇದೆ ಆಫ್ ರೋಡು. ಅದು ಬಂಪರ್ ಗಿಂಪರ್ ಟಚ್ ಆಗುತ್ತೆ ಗಾಡಿ. ಯಪ್ಪ ವಾವ್. ಇದೆಲ್ಲ ಸಂಸನೆ. ಇಲ್ಲಿ ನೋಡಿ, ಯೂಶ್ವಲಿ ಲವ್ ಮಾಕ್ಟೆಲ್ ಫಿಲಮಲ್ಲಿ ನಿಮಗೆ ಈ ಟೆಂಪಲ್ ತೋರಿಸ್ತಾರೆ. ಸೊ ಅದೇ ಸ್ಪಾಟ್ ಇದು, ಸಂಸೆ ಗಣಪತಿ ಟೆಂಪಲ್ಲು. ಒಂದು ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್. ಬ್ಯೂಟಿಫುಲ್ ಆಗಿದೆ ಇದು, ಫುಲ್ ಟಿ ಎಸ್ಟೇಟ್ಸ್. ಲಾ 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 ಲಾ. ಇದೆಲ್ಲ ನೋಡಿದ್ರೆ ನಂಗೆ ನೆನಪಾಗೋದು ಅವಾಗಿಂದು ಯುಗ ಪುರುಷ ಫಿಲಮ್ದು. ಕೇಳಿ ಪ್ರೇಮಿಗಳೇ, ಪ್ರೇಮಿಯೇ ಪ್ರೇಮಿಯ ಕೊಂದಳು, ಟಾವ್ ಟಾವ್ ಟಣಾಣಾವ್ 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 ಟಾವ್ ಟಾವ್ ಟಣಾಣಾವ್ 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 ಟಣಾಣಾವ್. ನನ್ನ ಒನ್ ಆಫ್ ದ ಫೇವ್ರೆಟ್ ಮೂವಿ ಅದು ರವಿಚಂದ್ರನ್ದು. ಮತ್ತು ಫೇವ್ರೆಟ್ ಮ್ಯೂಸಿಕ್ಕು. ಚಿಕ್ಕ ವಯಸ್ಸಲ್ಲೆಲ್ಲ ಆ ಮ್ಯೂಸಿಕ್ ಬಂದರೆ ಎದ್ದು ಕುತ್ಕೊಂಡು ಡ್ಯಾನ್ಸ್ ಮಾಡೋದೆ. ಅಷ್ಟು ಸಗದಾಗಿತ್ತು ಆ ಫಿಲಮ್ಸ್ ಎಲ್ಲ. ಅವಾಗಿಂದು ಹಂಸಲೇಖ, SPB, ರವಿಚಂದ್ರನ್ ಕಾಂಬಿನೇಷನ್ ಅಂದರೆ ಇಂಥವ್ರಿಗೂ ಮಜಾ, ಕಿಕ್ ಕೊಡೋದು.
ಏನು ಮಾಡೋದು, ಅವ್ರಿಗೂ ವಯಸ್ಸಾಯಿತು. ಎಸ್ ಪಿ ಬಿಗಾಗಿಲ್ಲ, ಹಂಸಲೇಖ ಅವ್ರಿಗೂ ವಯಸ್ಸಾಯಿತು. ಟ್ರೆಂಡು ಚೇಂಜ್ ಆಗೋಯ್ತು. ನಮ್ಮ ರವಿಚಂದ್ರನ್ ಅವ್ರಿಗಂತೂ ಅವ್ರ ಸ್ಟೈಲು ಸ್ವಲ್ಪ ಇವಾಗ ಔಟ್ಡೇಟ್ ಆಗೋಯ್ತು ಕೆಲವ್ರಿಗೆ. ಇವಾಗಿರೋ ಜನ್ರೇಷನ್ಗೆ ಅವ್ರ ಸ್ಟೈಲ್ ಇಷ್ಟ ಆಗಲ್ಲ. ಸೊ ಅವ್ರ ಓಡೋದ ಫಿಲಮ್ಸ್ಗಳು ಅವ್ರ ಸ್ಟೈಲಲ್ಲಿ ಮಾಡಿದ್ರು. ಬಟ್ ಆದರೆ ಟ್ರೆಂಡ್ ಸೆಟ್ ಮಾಡೋದ್ರಲ್ಲಿ ನಮ್ಮ ರವಿಚಂದ್ರನ್ ಅವರು ಆ ಟ್ರೆಂಡು, ಆ ಖರ್ಚು ಮಾಡ್ತಾಯಿದ್ದು ಸೆಟ್ಗಳಿಗೆ, ಆ ಮೂವೀಸ್ ಮಾಡ್ತಾಯಿದ್ದು ಸ್ಟೈಲು ಅವ್ರ ಥರ ಯಾರೂ ಮಾಡ್ತಾಯಿರಲಿಲ್ಲ ಓಲ್ ಕನ್ನಡ ಇಂಡಸ್ಟ್ರಿನಲ್ಲೇ. ಎಷ್ಟೊಂದು ಸೆಟ್ಸು, ಎಷ್ಟೊಂದು ಇದ್ರು ಆಲ್ ಓವರ್ ಇಂಡಿಯಾನಲ್ಲ ಫಸ್ಟ್ ಟೈಮು ಅವರೇ ಮಾಡಿದ್ರು. ಆ ಒಂದು ಪ್ರೇಮಲೋಕ ಫಿಲಮಲ್ಲಿ ಒಂದು ಸಾಂಗ್ ಶೂಟ್ ಮಾಡ್ತಾರಲ್ಲ ಬೈಕಲ್ಲಿ ಸ್ಟಂಟ್ಸ್ಗಳು ಮಾಡಿಕೊಂಡು, ಆ ಥರ ಯಾರೂ ಮಾಡಿರಲಿಲ್ಲ ಆ ಟೈಮಲ್ಲಿ. ಅದಕ್ಕೆ ಎಷ್ಟೋ ಖರ್ಚು ಮಾಡಿಬಿಟ್ಟಿದ್ದಾರೆ. ಆದರೂ ಗ್ರೇಟ್. ಟೈಮಲ್ಲೆಲ್ಲ ಅವರು ಇಡೀ ಕನ್ನಡ ಇಂಡಸ್ಟ್ರಿನ ಆಳ್ತಾಯಿದ್ರು. ಈಗಲೂ ಬಿಡಿ, ಈಗಲೂ ಅವ್ರನ್ನ ಮೀರ್ಸೋಕ್ಕೆ ಯಾರ ಕೈಲೂ ಆಗೋಲ್ಲ ನಿಂತ್ಕೊಂಡ್ರೆ ಅವ್ರ ಟ್ಯಾಲೆಂಟ್ನ. ವಾವ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮದು ಆ ಮೂವೀಸ್ ಇವಾಗಲೂ ನೋಡೋದಕ್ಕೆ ನಮ್ಗೆ ಅಷ್ಟೇ ಕಿಕ್ ಕೊಡುತ್ತೆ, ಅಷ್ಟೇ ಮಜಾ ಕೊಡುತ್ತೆ. ನಾನು ಚಿಕ್ಕವನಾಗಿದ್ದೆ, ಬಟ್ ಆದ್ರೂ ಇವಾಗಲೂ ಆ ಫಿಲಮ್ಸ್ಗಳು ನೆನೆಸ್ಕೊಂಡ್ರೆ ರಣಧೀರ, ಕಿಂದರಿ ಜೋಗಿ, ಆ ಗನ್ ಶಾಟ್ ಹೊಡಿತೀರಲ್ಲ ಡಿಸ್ಕ್ಯಾವ್ ಅಂತ, ಸೂಪರ್. ಸೊ ನೋಡಿ, ಇದೆ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಅಮ್ಮನ ದೇವಸ್ಥಾನ ಇದು. ಇಲ್ಲಿ ಬಂದು ಪ್ರಸಾದ ತಿನ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಎಂಥವ್ರಾದ್ರೂ. ಸೊ 11:30 ಆಗಿದೆ. ಮೋಸ್ಟ್ಲಿ 12:30 ಮೇಲೆ ಆಲ್ರೆಡಿ ಶುರು ಆಗಿರುತ್ತೆ ಊಟ. ಅದಕ್ಕೆ ಕ್ಯೂ ನಿಂತ್ಕೊಂಡಿದ್ದಾರೆ ಅಲ್ಲಿ. ಆ ಕ್ಯೂವಲ್ಲಿ ಅದಕ್ಕೆ ಊಟಕ್ಕೋಸ್ಕರನೇ, ಊಟದ ಕ್ಯೂ ಅದು. ದರ್ಶನ ಮುಗಿಸ್ಕೊಂಡು ನಾವು ಬರೋಷ್ಟ್ರಲ್ಲಿ ಮೋಸ್ಟ್ಲಿ ನಮಗೆ ಓಪನ್ ಆಗುತ್ತೆ ಅದು. ಸೊ ಪ್ರಸಾದ ಸಿಕ್ಕಿದ್ರೆ ತಿನ್ಕೊಂಡು ಮಧ್ಯಾಹ್ನ ಚೆನ್ನಾಗಿ ಹೋಗೋದೆ ಇಲ್ಲೇ ಊಟ ಮಾಡಿಕೊಂಡು, ಇನ್ಸ್ಟೆಡ್ ಆಫ್ ಅಲ್ಲಿ ಇಲ್ಲಿ ಹೋಗಿ ಏನೇನೋ ತಿನ್ನೋ ಬದಲು ಪ್ರಸಾದ ಸಿಕ್ಕಿದ್ರೆ ಒಳ್ಳೆ ಮಜಾ. ಮಹೇಶ್ವರಿ ಟೆಂಪಲ್ಗೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ಮಧ್ಯಾಹ್ನ ಒಂದು 11:50. ಅನ್ನಪೂರ್ಣೇಶ್ವರಿ ಟೆಂಪಲಲ್ಲಿದ್ದೀವಿ. ಆಲ್ಮೋಸ್ಟ್ ದರ್ಶನ ಚೆನ್ನಾಗಿ ಮುಗೀತು. ಬಟ್ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈ ದೇವಸ್ಥಾನದಲ್ಲಿ ಎಷ್ಟೇ ಕ್ರೌಡ್ ಇರಲಿ, ಎಷ್ಟೇ ಜನ ಇರಲಿ, ಆ ಗರ್ಭಗುಡಿ ಹತ್ರವರೆಗೂ ಬಿಡ್ತಾರೆ ನಮ್ಮನ್ನು. ಆ ಹತ್ರ ಹೋಗಿ ದರ್ಶನ ಮಾಡ್ತೀವಲ್ಲ, ಆ ವೈಬು, ಆ ಫೀಲು ಮೈಯೆಲ್ಲ ಜುಮ್ ಅನ್ನತ್ತೆ. ಅದಕ್ಕೆ ಆ ಅಮ್ಮನ ನೋಡಿದ ತಕ್ಷಣ ನಮಗೂ ಅಷ್ಟೇ ಹೋದ್ವಿ. ಜಸ್ಟ್ ಒಂದು 2 ನಿಮಿಷದಲ್ಲಿ ನಮ್ಗೆ ದರ್ಶನ ಆಗೋಯ್ತು. ಅಲ್ಲೇ ಹೋಗಿ ನಿಂತ್ಕೊಂಡು 5 ಮಿನಿಟ್ಸು ನೋಡ್ಕೊಂಡಿದ್ವಿ. ಸೊ ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಆದಮೇಲೆ ಇಲ್ಲಿ ಏನಪ್ಪ ತುಂಬ ಪ್ರಸಿದ್ಧಿ ಅಂತ ಹೇಳಿದ್ರೆ, ಅನ್ನದಾನ ಮಾಡ್ತಾರೆ. ಇಲ್ಲಿ ಬಂದಿರೋರು ಅನ್ನದಾನ ಸ್ವೀಕರಿಸದೆ ಹೋಗೋದಿಲ್ಲ. ಬಿಕಾಸ್ ಅದೊಂಥರ ಎಲ್ರಿಗೂ ಒಂಥರ ಎಮೋಷನ್ನು, ಫೀಲು. ಇಲ್ಲಿ ತಿಂದರೆ ಒಂದು ಒಳ್ಳೆ ಒಂದು ಫೀಲ್ ಬರುತ್ತೆ ನಮಗೆ. ಆ ಫೀಲ್ಗೋಸ್ಕರ, ಆ ಎಮೋಷನ್ಸ್ಗೋಸ್ಕರ ಇಲ್ಲೊಂದು ಅನ್ನದಾನ ತಿನ್ಕೊಂಡು ಹೋಗ್ತೀವಿ ಎಲ್ಲರೂ. ಸೊ ಇವಾಗ ದರ್ಶನ ಆಯಿತು, ಅನ್ನದಾನಕ್ಕೆ ಹೋಗ್ತಾಯಿದ್ದೀವಿ, ಬನ್ನಿ. ಸೊ ಇಲ್ಲಿ ಏನಪ್ಪ ಅಂದರೆ, ನಾನು ತುಂಬ ಚಿಕ್ಕ ಹುಡುಗ ಆಗಿದೆ, ಒಂದು 2nd or 3rd ಇರಬೇಕು. ಮಧ್ಯರಾತ್ರಿ ಒಂದು 12 ಗಂಟೆಗೆ ಬಂದ್ವಿ ಲಾಸ್ಟ್ ಬಸ್ಸಲ್ಲಿ. ಆವಾಗ ಕರೆದು ಅವರೇ ಊಟ ಆಯಿತಾ ಅಂತ ಕೇಳ್ತಾರೆ. ಊಟ ಆಗಿಲ್ಲ ಅಂದರೆ ಕರೆದು ಅವರೇ ಕರ್ಕೊಂಡು ಹೋಗಿ ಸ್ಪೆಷಲ್ಲಾಗಿ ನಿಮ್ಗೆ ಏನು ಬೇಕೋ ಹಾಕೊಂಡು ತಿನ್ನಿ ಅಂತ ಬಿಡ್ತಾರೆ. ಬಿಟ್ಟು ಕೊನೆಗೆ ಮಲ್ಕೊಳ್ಳೋಕೆ ಜಾಗನೂ ಇಲ್ಲ ಅಂತ ಹೇಳಿದ್ರೆ, ಮೇಲ್ಗಡೆ ಟೆಂಪಲ್ ಹಿಂದೆಗಡೆನೇ ಅವ್ರದ್ದೇ ಗೆಸ್ಟ್ ಹೌಸ್ಗಳಲ್ಲಿ, ಗೆಸ್ಟ್ ರೂಮ್ಸ್ಗಳಲ್ಲಿ ಅವರೇ ಬಂದು ಕಂಬಳಿ ಹೊಚ್ಚಿ ಮಲಗಿಸ್ತಾರೆ. ಸೊ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಇಲ್ಲಿ. ಅದೊಂದು ನನಗೆ ಎವರ್ಗ್ರೀನ್ ಮೆಮೊರಿ ಅದು. ನಾವು ಬಂದಾಗ ದರ್ಶನ, ಹೊಟ್ಟೆ ತುಂಬ ಊಟ ಎಲ್ಲ ಸೂಪರಾಗಾಯಿತು. ಸೊ ಇಲ್ಲಿಂದ ನೆಕ್ಸ್ಟು ರಾಣಿಜರಿ ವ್ಯೂ ಪಾಯಿಂಟು. ಅದು ನೋಡಿಕೊಂಡು ಕಳಸ ಹ್ಯಾಂಗಿಂಗ್ ಬ್ರಿಡ್ಜು, ಅದು ನೋಡಿಕೊಂಡು ಬೆಂಗಳೂರು ಹೋಗೋಷ್ಟರಲ್ಲಿ
ಆಗತ್ತೆ ಟೈಮು. ಸುಮಾರೊಂದು 10-11 ಗಂಟೆ ಆಗ್ಬೋದು ಬೆಂಗಳೂರು ಹೋಗೋಷ್ಟರಲ್ಲಿ. ವಾವ್, ಬ್ಯೂಟಿ. ಇದು ರಾಣಿಜರಿ ಕೆಫೆ ಅಂತ ಬರುತ್ತೆ. ಸಂಸೆಯಿಂದ ಬಂದರೆ ನಿಮ್ಮ ಲೆಫ್ಟಿಗೆ ಬರುತ್ತೆ. ಈ ಕಡೆ ಕೊಟ್ಗೆಹಾರಿಂದ ಬಂದರೆ ನಿಮ್ಮ ರೈಟಿಗೆ ಬರುತ್ತೆ. ರಾಣಿಜರಿ ಕೆಫೆ ಅಂತ ಕಾಫಿ ಶಾಪ್ ಅಂತ. ಸೊ ಅಲ್ಲೇ ಲೆಫ್ಟ್ ಟರ್ನ್ ತೊಗೋಬೇಕು. ಅಂದರೆ ಕೊಟ್ಟಿಗೆಹಾರಿಂದ ಬಂದರೆ ಲೆಫ್ಟ್ ಟರ್ನು, ಸಂಸೆಯಿಂದ ಬಂದರೆ ರೈಟ್ ಟರ್ನು. ಬಂದರೆ ನೋಡಿ ಹಿಂಗಿದೆ ರೂಟು ರಾಣಿಜರಿಗೆ. ಕ್ರೇಜಿ. 8 ಜನ ಹೋಮ್ ಸ್ಟೇಗಳಿದ್ದಾವೆ ಇಲ್ಲೆಲ್ಲ. ಮತ್ತು ರೂಟ್ ಕೂಡ ಸೀನಿಕ್ ಆಗಿದೆ. ಬ್ಯೂಟಿ ಬ್ಯೂಟಿ. ನಾನು ಸುಮಾರೊಂದು 4 ಇಯರ್ಸ್ ಬ್ಯಾಕ್ ಬಂದಿದ್ದೆ ಕಾರಲ್ಲಿ. ಅವಾಗಂತೂ ಫುಲ್ಲು ಮಳೆ, ಹೆವಿ. ಮಂಗಳೂರಲ್ಲೆಲ್ಲ ಹೈ ಅಲರ್ಟ್ ಇತ್ತು. ನಾವು ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಈ ಕಡೆ ಬರ್ತಾ ಹಿಂಗೆ ಬಂದಿದ್ರಿ. ಇಲ್ಲೆಲ್ಲ ಫುಲ್ಲು ಮಳೆ, ಹೆವಿ ಮಳೆ. 2 ದಿನ ಕಂಟಿನ್ಯೂಸ್ ಮಳೆ. ಯಾವ ನದಿ ನೋಡಿದ್ರೂ ಫುಲ್ಲು ಉಕ್ಕಿ ಹರಿತಾಯಿತ್ತು. ಇಲ್ಲೆಲ್ಲ ಫುಲ್ಲು ಲ್ಯಾಂಡ್ ಸ್ಲೈಡ್ಸು. ಆ ಟೈಮಲ್ಲಿ ನಾವು ಬಂದಿದ್ವಿ. ಆವಾಗೆಲ್ಲ ಈ ಜಾಗಗಳೆಲ್ಲ ಫೇಮಸ್ ಇಲ್ಲ, ಯಾರೂ ಗೊತ್ತೇ ಇಲ್ಲ. ರಾಣಿಜರಿ ಅಂತಲೇ ಗೊತ್ತಿರಲಿಲ್ಲ. ನಾವು ಆ ಟೈಮಲ್ಲಿ ಕಾರಲ್ಲಿ ಬಂದಿದ್ರಿ, ಕರ್ಕೊಂಡ್ಬಂದಿದ್ದೆ ಫ್ರೆಂಡ್ಸ್ಗಳನ್ನ. ನಾವು ಕಾರ್ ತೊಗೊಂಡು ಬಂದು ಅಲ್ಲೊಂದು ಸ್ಪಾಟ್ ಬರುತ್ತೆ, ಅಲ್ಲಿ ಹಾಕ್ಬಿಟ್ಟು ಲೆಫ್ಟಲ್ಲಿ ನೋಡಿದ್ವಿ. ಫುಲ್ಲು ಕೆಳಗಡೆ ಹೋಗ್ಬೇಕಿತ್ತು. ಅದು ನೋಡ್ಬಿಟ್ಟು ನಮ್ಗೆ ಭಯ ಆಗೋಯ್ತು. ಮಳೆ ಬೇರೆ ಬರ್ತೈತೆ, ಕಾರ್ಗೆ ಒಳಗಡೆ ತೊಗೊಂಡು ಹೋಗಿ ತಗ್ಲಾಕೊಂಡ್ರೆ ಕಷ್ಟ. ಆಮೇಲೆ ನಾವಿಲ್ಲಿ ಕಾರ್ ಪಾರ್ಕ್ ಹೋಗ್ಬಿಟ್ಟು ನಡ್ಕೊಂಡು ಹೋಗೋಕ್ಕೂ ಭಯ ಆಗ್ಬಿಡ್ತು ನಮ್ಗೆ. ಹೋಗ ಜನನೇ ಇಲ್ಲ, ಯಾರು ಹೇಳೋರು ಇಲ್ಲ, ಕೇಳೋರಿಲ್ಲ. ನಾವು ಕಾರ್ ಹಾಕ್ಬಿಟ್ಟು ಬರೋ ಅಷ್ಟರಲ್ಲಿ ಅದು ಪಕ್ಕದಲ್ಲೇ ದೊಡ್ಡ ಗುಡ್ಡ ಐತೆ. ಪಕ್ಕತ್ತು ಒಂಥರ ಜೇಡಿಮಣ್ಣು ಗುಡ್ಡೆ. ಬಿದ್ದಿದ್ದು ಹೋದರೆ ಕಾರ್ ಮೇಲೆ ಏನು ಮಾಡೋದು ಅಂತ ಭಯ ಬಿದ್ದಾಗ್ಬಿಟ್ಟು ನಾವು ಆಮೇಲೆ ಬೇಡಪ್ಪ ಅಂತ ಬಂದುಬಿಟ್ರಿ. ಅದು ನೋಡೋಕೆ ಹೋಗಿಲ್ಲ, ಅಲ್ಲಿವರೆಗೂ ಹೋದ್ವಿ ಆ ಸ್ಪಾಟ್ವರೆಗೂ. ಸೊ ಅದಾದಮೇಲೆ ಇವಾಗಲೇ ಹೋಗ್ತಾ ಇರೋದು. ನೋಡೋಣ. ಹಾಂ ಔಟಿ. ಸೊ ಇವಾಗ ನೋಡಿ ಈ ಥರ ಒಂದು ಗುಡ್ಡೆ ಪಕ್ಕದಲ್ಲಿ ಪಾರ್ಕಿಂಗ್ ಲಾಟ್ ಥರ ಇತ್ತು. ನಾವು ದೇವರೇ ಮಳೆ ಎಲ್ಲ ಕಡೆ ಫ್ಲಡ್ ಆಗ್ತಾಯಿದೆ, ಲ್ಯಾಂಡ್ ಸ್ಲೈಡ್ ಆಗ್ತಿದೆ. ನಾವು ಕಾರ್ ಹಾಕ್ಬಿಟ್ಟು ಹೋಗಿ ಬರೋಷ್ಟರಲ್ಲಿ ಕಾರ್ನಲ್ಲಿ ಬಿದ್ದೋಗ್ಬಿಟ್ರೆ ಎಲ್ಲಿಂದ ಹೋಗೋಣ ಆಮೇಲೆ ಅಂದ್ಬಿಟ್ಟು ಅದು ಕೇಳಕ್ಕೆ ಯಾರೂ ಇರಲಿಲ್ಲ. ನಾವು ಕಾರ್ ಎತ್ಕೊಂಡು ಬಂದ್ಬಿಟ್ರಿ. ಅವಾಗ ಒಂದು 4 ಇಯರ್ಸ್ ಬ್ಯಾಕೇನು. ಅವಾಗೆಲ್ಲ ಯಾರೂ ಗೊತ್ತಿದ್ದ ಜಾಗಗಳಿವೆಲ್ಲ, ಯಾರು ಅಷ್ಟು ಟ್ರಾವೆಲ್ ಮಾಡ್ತಾ ಇರಲಿಲ್ಲ ಅವಾಗೆಲ್ಲ. ಈ ಕಡೆದ ಅಷ್ಟೊಂದು ಫೇಮಸ್ ಆಗಿರಲಿಲ್ಲ. ರಾಣಿಜರಿ ಅಂದರೆ ಗೊತ್ತೇ ಇರಲಿಲ್ಲ ಯಾರಿಗೂ. ಈಗ ವೀಕೆಂಡ್ ಬಂದರೆ ಟೂರು, ವೀಕೆಂಡ್ ಬಂದರೆ ಟ್ರಿಪ್ಪು, ವೀಕೆಂಡ್ ಬಂದರೆ ಬೈಕ್ ರೈಡು. ಅಷ್ಟು ಇದಾಗ್ಬಿಟ್ಟಿದೆ ಜನ. ಕೋವಿಡ್ ಆದಮೇಲೆ ಕೋವಿಡ್ ಟೈಮಲ್ಲಿ ಮನೇಲಿ ಇದ್ದು ಬೇಸತ್ತೋಗಿ ಕೋವಿಡ್ ಆದಮೇಲೆ ಟ್ರಿಪ್ ಮಾಡೋದು ಕಲ್ತ್ಕೊಂಡು ಇವಾಗ ಎಲ್ಲ ಟ್ರಿಪ್ಪೇ. ವೀಕೆಂಡ್ ಬಂದೇ ಟ್ರಿಪ್ಪು. ಆ ಸ್ಪಾಟ್ ತೋರಿಸ್ತೀನಿ ಹೆಂಗಿತ್ತು ಸ್ಪಾಟ್. ಅಲ್ಲಿ ಪಾರ್ಕಿಂಗ್ ಲಾಟ್ ಥರ. ಅದನ್ನು ನೋಡ್ರೂ ಭಯ ಬಿದ್ದಾಗ್ಬಿಡ್ತಾರೆ ಇರೋದು. ಅದು ಮಳೆ ಬೀಳೋ ಟೈಮಲ್ಲಿ. ವಾವ್, ಬ್ಯೂಟಿ, ಕ್ರೇಜಿ ಇದೆ. ರಾಣಿಜರಿ ಕ್ಯಾಂಟೀನ್. ವಾವ್, ಇಲ್ಲಿ ಸ್ವಲ್ಪ ಫಾಗ್ ಇದೆಯಲ್ಲ, ಫಾಗು ಮತ್ತು ಸ್ವಲ್ಪ ಕೋಲ್ಡ್ ಆಗಿದೆ ಇಲ್ಲಿ. ನಾನು ಬಿಸಿಲಿರೋದಕ್ಕೆ ಇಲ್ಲೂ ಬಿಸಿಲಿರುತ್ತೆ ಅಂದ್ಕೊಂಡೆ, ಬಟ್ ಇಲ್ಲಿ ಬರ್ತಾ ಸ್ವಲ್ಪ ಕೋಲ್ಡು, ಆ ಫಾಗ್ ಕಾಣಿಸ್ತಿದೆ. ಫಾಗ್ ವಿಸಿಬಿಲಿಟಿ ಇದೆ. ಇಲ್ಲಿ ಬಂದಿಲ್ಲ ಯಾರು ನಮ್ಮರು. ಹಾಂ, ಬ್ಯೂಟಿ.
ಬರ್ತಾ ಫುಲ್ಲು ಸ್ವಲ್ಪ ಫಾಗ್, ಅದು ಕೋಲ್ಡ್ ಫೀಲ್ ಆಗ್ತಿದೆ, ಚಿಲ್ಲ ಹೊಡಿತಿದೆ ಕಾಲಿಗೆ ಕೈಗೆಲ್ಲ. ರೋಡು ಫುಲ್ಲು ಆಫ್ ರೋಡೆ. Crazy. ಕಾಲಿಗೆ ಒಳ್ಳೆ ಬೂಟ್ಸ್ ಹಾಕ್ಕೊಂಡಿರೋದಕ್ಕೆ ಒಳ್ಳೆ ಸೇಫ್ಟಿ. ಕಾಲು ಕೆಳಗಡೆ ಇಟ್ಟ ಕಲ್ಲು ಬಿದ್ದರು ಹೊಡೆದ್ರೂ, ಬಂಡೆ ಕಲ್ಲಿಗೆ ನೆನ್ನೆ ಎಲ್ಲ ಬಂಡೆ ಕಲ್ಲಿನ ಮೇಲೆ ಹೊಡೆದ್ರು ಬೀಳ್ತಾ ಇತ್ತು ಕಾಲುಗಳಿಗೆ, ಬಟ್ ಅದು ಇಂಪ್ಯಾಕ್ಟೇ ಆಗ್ತಾ ಇರಲಿಲ್ಲ. ದಿನ ಬಡಿಯ ಈ ಕಡೆನೇ ಬರ್ತಾವ, ಹಂಗೆ ಹೋಗ್ತಾರೆ ಬೇಡವಾ? ಓ ಹಾಂ, ಯಾರು ಬರ್ತಾ ಇಲ್ವಾ? ಬಂದರು ಸೌಂಡ್ ಬರ್ತಿದ್ದಾರೆ. ಓ ಕ್ರೇಜಿ ಬ್ಯೂಟಿ. ಓ ಗುರು, ಯಪ್ಪ ಮಮ್ಮಿ ನೋಡಿದ್ರೆ ಇವೆಲ್ಲ ವೀಡಿಯೋಸಲ್ಲಿ ಕ್ಯಾಕರ್ಸ್ ಮಕ್ಕಳು ಹೋಗಿತಾರೆ, ಯಾಕೋ ಇದೆಲ್ಲ ಬೇಕು ನಿಂಗೆ ಅಂತ. ಅದು ಕಾರ್ಗೆ ಕೆಳಗಡೆ 8 ಬಿದ್ದು ಫ್ಯೂಲು ಲೀಕ್ ಆಗಿದೆ, ಆಯಿಲ್ ಫುಲ್ ಸ್ಪಿಲ್ ಆಗಿದೆ. ಓ ಬ್ಯೂಟಿ. ಹಾಂ ಅಲ್ಲ, ಚಿಲ್ಡಾಗಿದೆಯಲ್ಲ. ನಿಮ್ಮ ಗಾಡಿ ಇಲ್ಲೇ ಹಾಕ್ಬಿಟ್ಟವ್ರೆ. ಏನು ಬಾಲರಾಯನ ದುರ್ಗ ಮತ್ತು ಬಂಡಜ್ಜೆ ಫಾಲ್ಸ್ಗೆ ಹೋಗುವ ದಾರಿ ಪ್ರವಾಸಿಗಳು ಈ ಕಡೆ ಅಲ್ವಾ? ಇಲ್ಲ ಬಂದ್ರಾ? ಆಲ್ ಕೇಮ್? Yeah, one more bike is there. Two more bikes. Yeah, came. We'll go. ಹಾಂ ಎಲ್ಲ ಬಂದ್ರಲ್ಲ? ಎಲ್ಲ ಬಂದ್ರಲ್ಲ ಅಂದೆ. ಓಕೆ ಕಮಾನ್ ಬಾಯ್ಸ್. ಓ ಆ ಕ್ಯಾಮ್ರಾದಲ್ಲಿ ಅಷ್ಟು ಹೈಟ್ ಇರೋದು ಕಾಣಿಸೋದೇ ಇಲ್ಲ, ಆದರೆ ಅಲ್ಲೊಂದು ಸ್ವಲ್ಪ ಸ್ಲೋ ಮಾಡಿದ್ರೆ ಸ್ಲಿಪ್ ಹೊಡಿತು ಅಂದರೆ ಒಂದ್ಸಲ ಹಂಗೇ ಗಾಡಿ ಕೆಳಗಡೆ ಹೋಗುತ್ತೆ. ಜುಯ್ ಅಂತ. ಓ ಓ ಓಹೋ
ಚಿಲ್ಡಾಗಿದೆ ಗುರು, ಇಲ್ಲಿ ಏನು ಸಖತ್ತಾಗಿದೆ. ಮೇಲ್ಗಡೆ ಯಾವುದೋ ಒಂದು XUV. ಹಾಂ ಅಲ್ಲ ಫೋಟೋಸ್. ಹಾಂ ಇದೇ ರೋಡೆ, ಇದೇ ರೋಡೆ. ಅಯ್ಯಪ್ಪ, ಕಾರ್ ಸಖತ್ತಾಗಿ ಮಾಡ್ತಾನೆ ಮಾಡಿಫೈ. ವೀಲ್ ಬೇಸ್ ವೀಲು ಸಖತ್ತಾಗಿ ಮಾಡಿದ್ದಾನೆ. ಅಲ್ಲ ಫುಲ್ ಚಿಲ್ಡಾಗಿದೆ. ಫಾಗ್, ಇಲ್ಲೂ ಫಾಗ್ ಇದೆ, ಇಲ್ಲೂ ಫುಲ್ ಕೋಲ್ಡ್ ಆಗಿದೆ. ಅಲ್ಲ ಮ್ಯಾಪ್ ಅಲ್ಲಿಗೆ ಎಂಡ್ ಆಗೋಯ್ತು. ನಿಂಗಲ್ಲಮ್ಮ ಬ್ಲಾಗಲ್ಲಿ ಮ್ಯಾಪು ಅಲ್ಲಿಗೆ ಎಂಡ್ ಆಗೋಯ್ತು. ಇಲ್ಲೆಲ್ಲ ಜನ ಯೂಶ್ವಲಿ ವಾಕ್ ಮಾಡ್ತವ್ರೆ. ಬೈಕರ್ಸ್ಗಳಾದರೆ ಪ್ರಾಪರಾಗಿ ಆಫ್ ರೋಡ್ ಮಾಡ್ತೀನಿ ಅಂದರೆ ಬರ್ಬೋದು. ಟೂ ವೀಲ್ ಡ್ರೈವ್ ಕಾರ್ಸ್ ಅಂದರೆ ಸ್ವಲ್ಪ ಕಷ್ಟ. ಒಂದು ಅಪ್ಪಲ್ಲಿ ಸ್ವಲ್ಪ ಅಲ್ಲಿ ಸ್ಲಿಪ್ಪರಿ ಸ್ಕಿಡ್ ಆಗುತ್ತೆ. ಗಾಡಿಗಳೇ ಡ್ಯಾನ್ಸ್ ಮಾಡುತ್ತೆ, ಇನ್ನು ಕಾರು ರೋಡ್ ಸ್ವಲ್ಪ ಖರಾಬ್ ಆಗಿರೋದಕ್ಕೆ ಜನ ವಾವ್ ಬ್ಯೂಟಿ. ಇದೇ ಲಾಸ್ಟು. ಸುಸ್ತಾಗೋಯ್ತಾ? ಹಾಂ, ಗಾಡಿ ಓಡಿಸೋ ನಂಗೆ ಸುಸ್ತಾಗಿಲ್ಲ, ಹಿಂದೆ ಕುತ್ಕೊಂಡು ನಿಂಗೆ ಸುಸ್ತಾಗೋಯ್ತಲ್ಲ. ಯಪ್ಪ ಪಾಯಿಂಟ್ ಇಲ್ಲಿಂದ ಒಂದು 200 ಮೀಟ್ರ್ ಮೇಲೆ ಹತ್ತಬೇಕು. ಈ ಥರ ಇದೆ ಸ್ವಲ್ಪ. ಇದು ದೇವ್ರ ಮನೆ ಹೋಗಿದ್ವಲ್ಲ, ದೇವ್ರ ಮನೆ ಹೆಂಗೆ ಹೋಗಿದ್ವೋ ಅದೇ ಥರ ಇದೆ ಇದು ಸ್ವಲ್ಪ. ಹಾಂ, ಏನು ಮಾಡ್ತೀಯಮ್ಮ? ಎಲ್ಲ ಕಡೆನೂ ನಿನಗೆ ಪೀಕ್ವರೆಗೂ ನಿನ್ಗೆ ಗಾಡಿಯಲ್ಲಿ ಹೋಗ್ಬೇಕಂದ್ರೆ ಆಗುತ್ತಾ? ಹಾಂ, ಈ ಕಡೆ ಹಿಂಗೆ ಹೋಗೋಣ ರೇಟ್ಗೆ. ಅನೂಪ್ ಅನೂಪ್ ಹಿಂಗ ಲೆಫ್ಟಾ? ಲೆಫ್ಟ್ ಅಂದೆ. ಅಮ್ಮ ಜಾಕೆಟ್ ಎಲ್ಲ ಹಾಕೊಂಡು ಹಚ್ಚಬೇಕಂದ್ರೆ ಸುಮ್ಮನೆನಾ? ಜಾಕೆಟು ಆಮೇಲೆ ರೈಡಿಂಗ್ ಬೂಟ್ಸಲ್ಲಿ ಹತ್ತೋದು ಕಷ್ಟ, ವಾಕ್ ಮಾಡೋದೇ ಕಷ್ಟ. ಹಾಂ, ಒಂದು ಸ್ವಲ್ಪ ವಾಕ್ ಮಾಡಿ ಆಮೇಲೆ ಬರೋಕ್ಕೆ ಸ್ಟಾರ್ಟ್ ಆದರೆ ಹಿಂಗೆ ಹೋಗೋದು. ರೇಟ್ಗೆ ಹೋಗೋಣಲ್ಲ? ಹಿಂಗೆ ಅನ್ಕೊಂಡು ಹಿಂಗೆ ಬಂದ್ರಿ. ಹಾಂ, ಏನು ಕಾಣಿಸ್ತಾ ಇಲ್ಲ, ವೆರಿ ಫಾಗು. ಒಂದು ಬೆಟ್ಟ ಇರುತ್ತಲ್ಲ, ಎಲ್ಲದು ಒಂದು ಬೆಟ್ಟ ಈ ಕಡೆನಾ? ಅದೇ ಹಿಂಗೆ ಸ್ಲಾಶ್ ಬರುತ್ತಲ್ಲ ಸ್ಟ್ಯಾಂಡು ಅಲ್ಲ, ಸೈಡ್ ವೈಸು ಹಿಂಗೆ ಬರುತ್ತಲ್ಲ. ಹಾಂ, ಅದಲ್ಲಿ ಇಲ್ಲೊಂದು ಬೆಟ್ಟ ತಕ್ಕಾಗಿದೆ, ಕಾಣಿಸ್ತಾ ಇಲ್ಲ. ಫುಲ್ ಫಾಗ್ ಕವರ್ ಆಗಿಬಿಟ್ಟಿದೆ. ಕ್ಲಿಯರ್ ಆದರೆ ಸೂಪರ್ ಆಗಿದೆ. ಓ ನೋಡಿ,
ದಿಸ್ ಈಸ್ ದ ವ್ಯೂ ಹಿಂಗಿದೆ. ಫುಲ್ಲು ಫಾಗ್ ಕವರ್ ಆಗಿದೆ. ಸ್ವಲ್ಪ ಫಾಗು ಕಡಿಮೆ ಆದರೆ ಸಗದ ಕಾಣುತ್ತೆ ವ್ಯೂ. ಸ್ವಲ್ಪ ಮುಂದೆ ಹೋದರೆ ಫುಲ್ ಫಾಗು. ದಾರಿ ಇದೆ ಅಲ್ಲಿ. ಹಂಗೆ ಹೋಗೋಣ. ಇದೇ ರಾಣಿಜೇರಿ ಆ್ಯಕ್ಚುಲಿ. ಗೊತ್ತು. ಕಾಣಿಸ್ತಾ ಇಲ್ಲ. ಸುಮ್ಮನೆ ಸುಳ್ಳು ಹೆಸರುಟು. ಅಲ್ಲಿ ಹೋಗೋಣ. ಹಿಂಗೆ ಹೋಗೋಣ. ಮೇಲೆ ಹೋಗೋಣ. ಎಲ್ಲಿ ಪಾಯಿಂಟ್ ಇದೆ. ಯಾಕೆ ಅಷ್ಟೊಂದು ಆಫ್ ರೋಡಿಂಗ್ ಜಾಸ್ತಿ ಆಗುತ್ತೆ. ಎರಡು ಒಂದು ಕಡೆ ನೆನ್ನೆಯಿಂದ ಬರೀ ಬಾಡಿ ಗಾಡಿ ಎರಡು ಅಲ್ಲಾಡ್ತಾನೆ ಇದೆ. ಡಗ 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 ಅಂತ. ಹಾಂ, ಗಾಡಿನೂ ಲೂಸು, ಬಾಡಿನೂ ಲೂಸು. ಟ್ಯಾಂಕ್ ಕಡೆಗೆ ಬಂತು ಇಷ್ಟು ಮೇಲ್ಗಡೆ. ಹಾಂ, ದಾರಿ ಇದೆಯಾ? ಇರ್ಲಿಕ್ಕಿಲ್ಲ. ಆ ಕಡೆ ಫಾರೆಸ್ಟಿಂದ ದಾರಿ ಇರಬೇಕು. ಇಲ್ಲಾದರೂ ಹೆಂಗೆ ಬರ್ತಾನೆ? ಇಲ್ಲ ಗುರು, ಆ ಕಡೆ ಮೋಸ್ಟ್ಲಿ ಅದೇ ಹಂಗಿಂದ ಬಂದವನೆ, ಹಿಂಗಿಂದ ಬಂದವನೆ, ಇಲ್ಲಿಗಿಂತ ಬಂದವನೆ. ಅದೇ ಹಿಂಗಿಂದ ಬಂದವನೆ ನೋಡಿ. ಹೆಂಗಿದೆ ಇಲ್ಲಿ ಕಾಲಿಟ್ರೆ ಕೆಳಗಡೆ ಹೋಗ್ತಾರೆ. ಯಾರು ನೀನು ನೋಡಿದ್ಯಾ? ಹಾಂ, ಹೆಂಗಿದೆ ಅಲ್ಲ ಕೆಳಗಡೆ ಫುಲ್ಲು ಹಿಂಗಿದೆ ಸ್ಲ್ಯಾಂಟು. ನೀನೇನು ಮಾಡ್ತಿದ್ಯಾ? ಹೋಗು, ಜಂಪ್ ಹಾಕ್ಬಿಡು. ಹೋಗು, ಕಮಾನ್ ಗೋ. ಆನ್ ಕ್ಯಾಮ್ರಾ ತಳ್ತೀನಿ ಅಂತಿರಲ್ಲ ನೋಡಿ. ತಳ್ಬಿಟ್ಟು ಕಳಿಸ್ತೀನಿ ಫೋಟೋನ, ವಿಡಿಯೋನ. ಏನಂತ? ನಾನೇ ತಳ್ಬಿಟ್ಟೆ ಅಂತ. ಚೆನ್ನಾಗಲ್ಲ? ಸೇಮ್ ಟೇಸ್ಟ್ ಚೆನ್ನಾಗಿದೆ. ಸೊ ಇದೆಲ್ಲ ಫುಲ್ಲು ಸ್ಲ್ಯಾಂಟ್ ಇದೆ, ಏನೂ ಇಲ್ಲ. ಫುಲ್ ಪ್ರಪಾತನೇ. ವ್ಯೂ ಓಪನ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ವ್ಯೂ ಓಪನ್ ಆದರೆ ಕ್ರೇಜಿ ಆಗಿರುತ್ತೆ ನೋಡಿ. ಇದೆಲ್ಲ ಫುಲ್ಲು ಫಾಗು. ಹಾಂ, ಎಕ್ಸ್ಪೆಕ್ಟ್ ನಾನು ಅಂದ್ಕೊಂಡಿರಲಿಲ್ಲ ಎಷ್ಟು ಫಾಗ್ ಇರುತ್ತೆ ಅಂತ ಮೇಲ್ಗಡೆ. ಅಲ್ಲೆಲ್ಲ ಫುಲ್ ಬಿಸಿಲಲ್ವಾ? ಅಂತಾರೆ ಗಾಳಿ ಬಂದು ಎಳ್ಕೊಂಡು ಹೋಗ್ಬಿಡುತ್ತೆ ಅಂತಾರೆ. ಅಪ್ಪ ಹಂಗೆ, ಗಂಡ ಹೆಂಗೆ ಹೇಳು? ಹೋಗ್ಬಿಡು ಹಂಗೆ. ಅತ್ತೆ ಹೇಳ್ತೀನಿ ಹೇಳ್ಕೊ. ನೋಡಿ ಅತ್ತೆ ಕರ್ಕೊಂಡು ಹೋಗ್ಬಿಟ್ಟು ಅಳಕ್ ಬರ್ತಾರಲ್ಲ ಅಂತ. ಇದನ್ನು ಕ್ಲಿಯರ್ ಆಗ್ತಾ ಇದೆಯಾ? ಇನ್ನೂ ಫಾಗ್ ಇಲ್ಲ, ಕ್ಲಿಯರ್ ಆಗ್ತಾ ಇಲ್ಲ. ಅದು ಫುಲ್ ಫಾಗ್ ಕವರ್ ಹಂಗೆ ಇದೆ. ಅಲ್ಲ, ಆ ಕಡೆಯಿಂದ ಇನ್ನೂ ಬರ್ತಾನೇ ಇದೆ. ನೋಡಿ ಅಲ್ಲಿ ಫಾಗ್ ಜಾಸ್ತಿ ಆಗೋಯ್ತು ಈಗ. ಅಲ್ಲಿ ಫುಲ್ ಫಾಗ್. ಹೆಂಗಿದೀವಿ ಅಂದರೆ ಇಲ್ಲೂ ಏನೂ ಕಾಣ್ತಾ ಇಲ್ಲ, ಅಲ್ಲೂ ಏನೂ ಕಾಣ್ತಾ ಇಲ್ಲ. ಇಲ್ಲೂ ಫಾಗ್ ಇದೆ, ನಮ್ಗೆ ಆ ಫೀಲಿಂಗ್ ಇಲ್ಲ. ಅಲ್ಲಿ ಫಾಗ್ ಮೂವ್ ಆಗ್ತಿದೆ. ಫಾಗ್ ಹಿಂಗೆ ಮೇಲೆ ಬರ್ತಿದೆ. ಮೊಬೈಲ್ ऊपर रखो ना, पत्थर के ऊपर. ನೋಡಿ, ಅದು ಫುಲ್ ಓಪನ್ ಆದರೆ ಸಖತ್ತಾಗಿ ಕಾಣುತ್ತೆ. ನೋಡಿ, ಈ ಕಡೆ ಕಾಣ್ತಿದೆ ನೋಡಿ. ಮನೆ ಇದೆ, ಈ ಕಡೆ ಫಾಗ್ ಓಪನ್ ಆಯ್ತು. ಆವಾಗಲೇ ಇದು ಫುಲ್ ಕವರ್ ಆಗಿತ್ತು. ಅಲ್ಲಿ ಸ್ವಲ್ಪ ಬಿಸಿಲಿದೆ. ಬಿಸಿಲು ಆ ಕಡೆ ಬಿಸಿಲಿದೆ, ಈ ಕಡೆ ಓಪನ್ ಆಗ್ತಾಯಿಲ್ಲ. Wow. Come here. You can see the view now. It's open. ಸೊ ನೋಡಿ, ಇಲ್ಲಿ ವ್ಯೂ ಓಪನ್ ಆಯ್ತು. ಈಗ ಲೈಟಾಗಿ ಓಪನ್ ಆಯಿತು. ನಾನು ನಿಂತ್ಕೊಂತೀನಿ. ಇರು ತೆಗಿತೀನಿ ಒಂದು ಸೆಕೆಂಡು. ವಾವ್, ಬಟ್ ಇನ್ನೂ ಓಪನ್ ಆಗಬೇಕದು ವ್ಯೂ. ವೆಯ್ಟ್ ಮಾಡಿದ್ವಿ, ಆವಾಗಲೇ ಬಂದು ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಅವರ್ ಆಯಿತು. ಆದ್ರೂ ಫಾಗ್ ಓಪನ್ ಆಗುತ್ತೆ ಅಂದ್ಕೊಂಡು ವೆಯ್ಟ್ ಮಾಡಿದ್ರೆ ಆಗಲಿಲ್ಲ. ಅಲ್ಲಿ ಸ್ವಲ್ಪ ಅಲ್ಲೊಂದು ಕ್ಲಿಫ್ ಇದೆ ಅಲ್ವಾ, ಕ್ಲಿಫ್ ಹತ್ರ ಓಪನ್ ಆಯಿತು ಫಾಗು, ಮತ್ತೆ ಮುಚ್ಕೊಂಡ್ಬಿಡ್ತು. ಸೊ ಕ್ಯಾಮ್ರಾನಲ್ಲಿ ಅದು ಕಾಣಿಸೋದಿಲ್ಲ ಪಕ್ಕ ಅದು. ಸೊ ಏನು ಮಾಡೋಕ್ಕಾಗಲ್ಲ, ಜಾಸ್ತಿ ಹೊತ್ತು ಕಾಯೋಕ್ಕಾಗಲ್ಲ. ಆಲ್ರೆಡಿ 3:45 ಆಗೋಯ್ತು. ಅಲ್ಲೊಂದು ಓಪನ್ ಆಯಿತು ಆವಾಗಲೇ, ಮತ್ತೆ ಕವರ್ ಆಗೋಯ್ತು. ಸ್ವಲ್ಪ ಅಲ್ಲಿ ಓಪನ್ ಆಯಿತು, ಬೆಟ್ಟ ಕಾಣಿಸ್ತಾಯಿತ್ತು, ಮತ್ತು ಅದು ಕವರ್ ಆಗೋಯ್ತು.
ಇಲ್ಲಿ ಕಾಣ್ತಾ ಇದೆ ನೋಡಿ ಕ್ಯಾಮ್ರಾಗ ಅದು ಕಾಣಿಸಲ್ಲ ಅಷ್ಟು ಕ್ಲಿಯರಾಗಿ. ನೋಡಿ ಇದೆಲ್ಲ ಫುಲ್ಲು ಗ್ರೀನಾಗಿ, ಇಲ್ಲಿ ಮಾತ್ರ ಲೈಟಾಗಿ ಕಾಣ್ತಿದೆ. ಅಲ್ಲೊಂದು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಬೆಟ್ಟ ಇದೆ ಲೈಟಾಗಿ ನೋಡಿ ಇಲ್ಲಿ ಕಾಣ್ತಿದೆ. ಹಾಂ ದೊಡ್ಡ ಬೆಟ್ಟ ಅದು. ಇಲ್ಲಿ ಕಾಣಿಸಿದೆಯಲ್ಲ ಅದು ಅರ್ಧ, ಅದಕ್ಕಿಂತ ಇನ್ನೂ ಡಬಲ್ ಇದೆ ಮೇಲೆ. ಸೊ ಅನ್ಫಾರ್ಚುನೇಟ್ಲಿ ನಾಟ್ ಲಕ್ಕಿ ಎನಫ್ ಟುಡೇ. ಸೊ ಇದೇ ನಮ್ಮ ಲಾಸ್ಟ್ ಡೆಸ್ಟಿನೇಷನು. ಇಲ್ಲಿಂದ ನೆಕ್ಸ್ಟು ಡೈರೆಕ್ಟು ಬ್ಯಾಂಗ್ಳೂರು. ಮೋಸ್ಟ್ಲಿ ಹೋಗೋಷ್ಟರಲ್ಲಿ ಒಂದು 11 ಗಂಟೆ ಆಗ್ಬೋದು. ಸೊ ಎಲ್ಲ ವ್ಲಾಗ್ಸು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ, ನೋಡ್ತೀರಾ ಅಂದ್ಕೊಂಡಿದ್ದೀನಿ. ಎಸ್ಪೆಷಲಿ ಆಫ್ ರೋಡ್ ವೀಡಿಯೋಸು ಕ್ರೇಜಿಯಾಗಿದೆ. ಟ್ರ್ಯಾಕು ಬಾಮಿಕೊಂಡ ಅಂತಿದೆಲ್ಲ, ಅದು ಯೂಶ್ವಲಿ ಯಾರು ಅಷ್ಟೊಂದು ಮಾಡಿಲ್ಲ, ಅಲ್ಲಿ ಯಾವುದು ಆಫ್ ರೋಡ್ಸ್ ಎಲ್ಲ ಮಾಡಿಲ್ಲ. ಬಿಕಾಸ್ ಅದು ಪ್ಲೇಸೇ ತುಂಬ ಹೊಸದಾಗಿ ಎಕ್ಸ್ಪ್ಲೋರ್ ಆಗಿರೋದು, ತುಂಬ ಚೆನ್ನಾಗಿ ಗೊತ್ತಿಲ್ಲ. ಸೊ ಎಲ್ಲ ವೀಡಿಯೋಸ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದು ಮಾತ್ರ ಮರಿಬೇಡಿ. ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್, ನೆಕ್ಸ್ಟ್ ಡೆಸ್ಟಿನೇಷನ್. Until then, take care. Bye bye. Signing off from Tales of Wanderlust Couples.